ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಬಂದು ವರ್ಷದ ಕೊನೆಯ ವಿಡಿಯೋ ಅಂತ ಹೇಳ್ಬೋದು. ಇದು ಲಾಸ್ಟ್ ಡೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇಯರಿಂದ ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ವಿಡಿಯೋ ಅಂತಂದರೆ ವರ್ಷದ ಕೊನೆಯ ವಿಡಿಯೋ ಅಂತ ಅನ್ಬೋದು. ಹಾಗೆ ಎಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ನ್ಯೂ ಇಯರ್ಗೆ? ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ಕೊತೀರ ಎಲ್ಲರೂ. ನಾವಂತೂ ಏನೂ ಪ್ಲ್ಯಾನ್ ಇಲ್ಲ, ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಅಂತೂ ಮೊದಲೇ ಇಲ್ಲ. ಏಕೆಂದರೆ ಮಕ್ಕಳಿಗೆ ಇಬ್ರಿಗೂ ಕೂಡ ಹುಷಾರಿಲ್ಲ. ಇವಾಗ ಬೆಟರ್ ಇದ್ದಾರೆ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ವೈರಸ್ಸು ತುಂಬಾ ಹರಡ್ತಿದೆ ಎಲ್ಲ ಕಡೆ. ಹಾಗಾಗಿ ಎಲ್ಲೂ ಬೇಡ, ಆರಾಮಾಗಿ ಸೇಫಾಗಿ ಮನೇಲೇ ಇರೋಣ ಅಂತ ನಾನು ಹಾಗೆ ಹೇಳ್ತೀನಿ. ನಿಮಗೂ ಕೂಡ ಆದಷ್ಟು ಮನೇಲೇ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಏನು ಬೇಕೋ ಎಲ್ಲ ಮನೇಲೂ ಕೂಡ ಮಾಡ್ಕೊಳ್ಳಿ. ಆದಷ್ಟು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ಸೇಫಾಗಿರೋಣ ಅಲ್ವಾ? ನಿಮ್ಮ ಮನೆಗಳಲ್ಲೂ ಚಿಕ್ಕ ಮಕ್ಕಳು ಇರ್ತಾರೆ, ಆದಷ್ಟು ಚಿಕ್ಕ ಮಕ್ಕಳಿರೋ ಮನೇಲಿ ಸೇಫಾಗಿರಿ. ನಾನೇನು ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಮಗಳಿಗೆ ತುಂಬಾ ಹುಷಾರಿರಲಿಲ್ಲ, ಅವಳದ್ರಲ್ಲೇ ನಾನು ಕೇರಿಂಗಲ್ಲೇ ಇದ್ದೋಗಿದ್ದೆ. ಬಟ್ ಇವಾಗ ನೋಡಬೇಕು ಏನು ಅಂತ ಅಂದ್ಬಿಟ್ಟು. ನಾಳೆ ಬೆಳಗ್ಗೆ ಆದರೆ ಹೊಸ ವರ್ಷ. ನನ್ನ ಪ್ಲ್ಯಾನ್ ಏನು ಅಂತಂದರೆ ಈ ವರ್ಷದಿಂದನಾದರೂ ಏನಾದರೂ ಒಂದು ಹೊಸದಾಗಿ ಶುರು ಮಾಡಬೇಕು, ಏನಾದರೂ ಮಾಡಬೇಕು. ನಾನು ಈ ವರ್ಷದಲ್ಲಿ ಏನೆಲ್ಲ ಮಾಡಿದ್ನೋ ನೆಕ್ಸ್ಟ್ ಇಯರ್ ಅದನ್ನೆಲ್ಲ ಮಾಡಬಾರ್ದು ಅಂತ ಅಷ್ಟೇ. ಏನು ಮಾಡೋದು ಅಂತಂದರೆ ಏನಾದರೂ ಒಂದು ತಪ್ಪು ಮಾಡ್ತೀವಲ್ಲ ಮನುಷ್ಯರು ಅಂದಮೇಲೆ. ಸೋಮಾರಿತನ ಇರ್ಬೋದು. ಎಕ್ಸಾಂಪಲ್ಲು ಈ ವರ್ಷದಿಂದ ಅಟ್ಲೀಸ್ಟ್ ಒಂಚೂರು ಬೇಗ ಎದ್ದೋಳೋಣ, ಒಂಚೂರಾದರೂ ವೆಯ್ಟ್ ಲಾಸ್ ಮಾಡ್ಕೋಣ ಈ ವರ್ಷದಿಂದ ಅಂತ ಡೈಲಿ ಡಯಟ್ ಮಾಡ್ತಾ ಇರ್ತೀನಿ, ಎಕ್ಸಸೈಸ್ ಮಾಡ್ತಾ ಇರ್ತೀನಿ. ಬಟ್ ಅಷ್ಟು ಸ್ಟ್ರಿಕ್ಟಾಗಿ ಎಲ್ಲ ಮಾಡ್ತಾ ಇರಲಿಲ್ಲ, ಸ್ಕಿಪ್ ಆಗ್ತಾಯಿತ್ತು. ಈ ವರ್ಷನಾದರೂ ಇದನ್ನು ರೂಢಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ನೀವೆಲ್ಲ ಏನು ರೆಸೊಲ್ಯೂಷನ್ಸ್ ಹಾಕ್ಕೊಂಡಿದ್ದೀರಾ ಈ ಇಯರ್ಗೆ? ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಗೋಲು ಅಂತ ಏನೂ ಇಲ್ಲ ಈ ವರ್ಷದಲ್ಲಿ. ನಾನು ಹೇಗೆ ಅಂತಂದರೆ ಏನೇ ಬಂದರೂ ಕೂಡ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ. ನನಗೆ ಅದೇ ಬೇಕು ಇದೇ ಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಏನೇ ಬಂದರೂ ಕೂಡ ಅದನ್ನೇ ನಾನು ಎಕ್ಸೆಪ್ಟ್ ಮಾಡಿಕೊಂಡು ಅದೇ ನನಗೆ ಬಂದಿದ್ದೇ ನನಗೆ ಸಾಕು ಅಂತ ಅಂದ್ಕೊಂಡು ಇರ್ತೀನಿ. ಅದರಲ್ಲೇ ತೃಪ್ತಿ ಇರ್ತೀನಿ. ಅದೇ ಇದು ನಾನು ಬಯಸೋದಕ್ಕೆ ಹೋಗಲ್ಲ. ಈ ಇಯರು ಅಷ್ಟೇ. ನಾನು 1 ಇಯರ್ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 1 ಇಯರ್ 2 ಮಂತ್ಸ್ ಆಗಿದೆ. 1 ಇಯರ್ಗೆ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು ನೆಕ್ಸ್ಟ್ ಇಯರ್ ಒಳಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚು ನನ್ನ ಫ್ಯಾಮಿಲಿಗೆ ಬರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಅಷ್ಟೇ, ಇನ್ನೇನೂ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ, ಸಪೋರ್ಟ್ ಸಿಕ್ಕಲಿ ನಿಮ್ಮೆಲ್ಲರೂ ಅಂತ ಅಂದ್ಬಿಟ್ಟು ಇಷ್ಟ ಅಷ್ಟೇ. ಅದೇ ಬೇಡ್ಕೊಂಡಿದ್ದೀನಿ. ಇನ್ನೇನೂ ಇಲ್ಲ. ಎಲ್ಲರ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ, ನೆಮ್ಮದಿಯಿಂದ ಖುಷಿಯಿಂದ ಎಲ್ಲರೂ ಇರೋಣ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟು ನಾನು ಇನ್ನೇನು ಹೆಚ್ಚಾಗಿ ಬಯಸೋದಕ್ಕೆ ಹೋಗಲ್ಲ. ಏನು ಕೂಡ ಫಸ್ಟೇ ಗೋಲು ಅದೆಲ್ಲ ಏನು ಇಟ್ಕೊಳೋದಕ್ಕೆ ಹೋಗಲ್ಲ. ಸಡನ್ನಾಗಿ ಏನಾದರೂ ಅನಿಸಿದ್ರೆ ಅದನ್ನು ಮಾಡ್ತೀನಿ ಅಷ್ಟೇ. ಮೊದಲೇ ಎಲ್ಲ ಆ ಥರದ್ದೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಈ ರೀತಿಯಾಗಿರುತ್ತೆ ಅಷ್ಟೇ. ಓಕೆ, ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಇವತ್ತು ಸೋಯಾ ಚಂಕ್ಸ್ ಪಲಾವ್ ಮಾಡ್ತಾಯಿದ್ದೀನಿ. ಫಸ್ಟೇ ಸೋಯಾ ಚಂಕ್ಸ್ನ ಬಿಸಿನೀರಿಗೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡಿಕೊಂಡೆ ನಾನು. ಅದಕ್ಕೆ ಸ್ವಲ್ಪ ಮೊಸರು, ಅರಿಶಿನ, ಖಾರದ ಪುಡಿ, ಗರಂ ಮಸಾಲ, ಉಪ್ಪು, ಒಂಚೂರು ಕೊತ್ತಂಬರಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಅಷ್ಟು ಒಂದು 10 ನಿಮಿಷ ನೆನೆಸಿಟ್ಕೊಂಡು ಇದಕ್ಕೆ ಒಂದು ಕುಕ್ಕರ್ ಹಾಕಿ ಎಣ್ಣೆ, ಪಲಾವ್ ಮಸಾಲೆ, ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮ್ಯಾರಿನೇಟ್ ಮಾಡಿರೋವಂಥ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ವೆರಿ ಈಸಿ ಅಂತ ಹೇಳ್ಬೋದು. ಇದನ್ನು ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊತೀನಿ. ಬೇರೆ ಥರ ಎಲ್ಲ ಮಾಡ್ಬೋದು. ಮುಂದಿನ ವ್ಲಾಗ್ಸಲ್ಲಿ ನಾನು ರೆಸಿಪೀಸ್ನ ಶೇರ್ ಮಾಡ್ತೀನಿ. ಇವತ್ತು ಸಿಂಪಲಾಗಿ ಮಾಡಿದ್ದೆ, ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಇದನ್ನೇ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀರು ಹಾಕಿ ನೆನೆಸಿದೆ ಅಕ್ಕಿನ. ಬಿಸಿನೀರು ಹಾಕೊಳ್ಳಿ, ಆದಷ್ಟು ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಾಗಿತ್ತು ನೋಡಿ, ಎಷ್ಟು ಉದ್ದುದ್ರಾಗಿದೆ. ಪಲಾವ್ ಮತ್ತು ಚೆನ್ನಾಗಾಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ. ಫೈನಲಿ ರೆಡಿ ಆಯಿತು. ಈಗ ನನ್ನ ಮಗನಿಗೆ ಹಾಗೆ ನನ್ನ ಮಗಳಿಗೆ ಇಬ್ಬರಿಗೂ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಸೋಯಾ ಚಂಕ್ಸ್ ಅಂದರೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ತುಂಬಾ ಇಷ್ಟ. ಸೋಯಾ ಅಂತಂದರೆ ಕುಕ್ಕರಲ್ಲಿ ಹಾಕಿರೋದೆಲ್ಲ ಅವರೊಬ್ಬರೇ ತಿಂದಾಕ್ಬಿಡ್ತಾರೆ ಇಬ್ಬರೂ, ಅಷ್ಟು ಇಷ್ಟ ಅವ್ರಿಗೆ. ಇಲ್ಲಿ ನೋಡ್ಬೋದು, ಇಬ್ರಿಗೂ ಹಾಕ್ಕೊಟ್ಟಿದ್ದೀನಿ, ಇಷ್ಟಪಟ್ಟು ತಿಂತಾ ಇದ್ದಾರೆ. ನೀರೆಲ್ಲ ಚಲ್ಕೊಂಡು ಗಲೀಜು ಮಾಡ್ಕೊಂಡು ತಿನ್ನೋದು ನನ್ನ ಮಕ್ಕಳು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ, ಸ್ವಲ್ಪ ಮಟ್ಟಿಗಾದರೂ ಗಲೀಜು ಮಾಡಿ ತಿಂತಾರೆ. ಬಟ್ ಅವ್ರು ತಿಂದರೆ ಸಾಕು ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಡ್ತೀನಿ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ. ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ತುಂಬಾ ಕೆಮ್ಮಾಗಿಬಿಟ್ಟಿದೆ ಸಡನ್ಲಿ. ಇದಕ್ಕಿಂತ ನೈಟಿಂದ ಸ್ಟಾರ್ಟ್ ಆಗಿದೆ. ಏನೂ ತಿಂದಿಲ್ಲ, ಹೊರಗಡೆನೂ ಹೋಗಿಲ್ಲ. ಅದು ಯಾಕಂಗಾಯ್ತೋ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಬಂದೆ ಮಧ್ಯಾಹ್ನ. ಸಿರಪ್ಪು ಕೊಟ್ಟಿದ್ದಾರೆ, ಹಾಕಿದ್ದೀನಿ. ಬಟ್ ಅದರಿಂದ ಕೆಮ್ತಾ ಇದ್ದಾಳೆ. ಮಕ್ಕಳು ಕೆಮ್ಮು ಬಂದುಬಿಟ್ರೆ ತಡ್ಕೊಳಕ್ಕಾಗಲ್ಲ ಪಾಪ, ಎಷ್ಟು ಅಂತ ಕೆಮ್ತಾರೆ. ಹಂಗೂ ನಾನು ಸ್ವಲ್ಪ ಬಿಸಿನೀರು ಅವಾಗವಾಗ ಜೇನುತುಪ್ಪ ಒಂದು ಸ್ವಲ್ಪ ಕೊಡ್ತಾ ಇರ್ತೀನಿ. ಅವಾಗ ಚೂರು ರಿಲೀಫ್ ಆಗುತ್ತೆ ಅವಳಿಗೆ. ನೋಡಿ, ಅಡುಗೆ ಮಾಡೋಕ್ಕೂ ಬಿಡ್ತಾಯಿಲ್ಲ, ಬಂದುಬಿಟ್ಟಿಲ್ಲ ನನ್ನ ಹತ್ರ. ಅಲ್ಲ ಮನೆ
ಕೆಮ್ಮ ನಿಮಗೆ ಯಾಕೆ ಬಂತು ಕೆಮ್ಮು? ಒಟ್ಟಿನಲ್ಲಿ ಈ ಟೈಮಲ್ಲಂತೂ ಹುಷಾರಾಗಿ ನೋಡ್ಕೊಳ್ಳಿ ಮಕ್ಕಳನ್ನ. ನನ್ನ ಮಕ್ಕಳಿಗಂತೂ ಈ ಸಲ ಏನೋ ಬಂದು ಹೋಗೇ ಇಲ್ಲ. ತುಂಬ ದಿನದಿಂದ ನೆಗಡಿ ಇದೆ ಇಬ್ರಿಗೂ ಕೂಡ. ಬಟ್ ಕೆಮ್ಮು ಇವಳಿಗೆ ಸ್ಟಾರ್ಟ್ ಆಯಿತು. ಅವ್ನು ಆರಾಮಾಗಿದ್ದಾನೆ, ಜಸ್ಟ್ ಮೂಗಲ್ಲಿ ಸೋರ್ತಾ ಇದೆ ಅಷ್ಟು ಬಿಟ್ಟರೆ. ಇವಳಿಗೆ ಸ್ವಲ್ಪ ಕೆಮ್ಮು ಸ್ಟಾರ್ಟ್ ಆಯಿತು. ಇಲ್ಲ ಅಡುಗೆ ಮಾಡಬೇಕು ಇವಾಗ. ಓಕೆ ಬನ್ನಿ, ಒಳ್ಳೆ ಒಂದು ರಸಮ್ ಮಾಡೋಣ ಜೀರಿಗೆ ಮೆಣಸು ಹಾಕ್ಬಿಟ್ಟು ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳು ಕೂಡ ಹುಷಾರಿಲ್ವಲ್ಲ, ಕಫಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಈ ಚಳಿಗೆ. ಹಾಗೆ ಬರೀ ರಸಮ್ ಮಾಡೋದಕ್ಕಿಂತ ಹುಳ್ಳಿಕಾಳು ಹಾಕಿ ರಸಮ್ ಮಾಡೋಣ ಅಂದರೆ ಹುಳ್ಳಿಕಾಳು ಬೇಯಿಸ್ಕೊಳೋದು ಪಲ್ಯ ಮತ್ತು ಅದು ನೀರು ಏನಿರುತ್ತೆ ಬೇಯಿಸಿರೋವಂಥ ನೀರು ಅದನ್ನು ಹಾಕಿ ರಸಮ್ ಮಾಡೋಣ ಅಂತಂದ್ಬಿಟ್ಟು ಯಾವ ರೀತಿ ಮಾಡ್ತೀನಿ ಅಂತ ಅನ್ನೋದು ಕೂಡ ತೋರಿಸ್ತೀನಿ. ಓಕೆ ಬನ್ನಿ. ನನ್ನ ಮಗ ಆಡ್ಕೊತಾ ಇದ್ದಾನೆ, ಅವನು ಆರಾಮಾಗಿದ್ದಾನೆ. ಇವಳು ಸ್ವಲ್ಪ ನನಗೆ ಕಿರಿಕಿರಿ ಮಾಡ್ತಾಳೆ. ಈ ಥರ ಆದಾಗ ಪಸೀನ್ತಾ ಇದ್ದಾಳೆ, ಕೆಮ್ಮು. ರಾತ್ರಿ ಊಟಕ್ಕೆ ಹುಳ್ಳಿಕಾಳು ರಸಮ್ ಮಾಡ್ಕೋಣ ಅಂತ ಮಾಡ್ಕೊತಾ ಇದ್ದೀನಿ. ಪ್ಲ್ಯಾನ್ ಏನು ಇರಲಿಲ್ಲ ರಾತ್ರಿಗೆ ಏನು ಮಾಡೋದು ಅಂತ. ಸಡನ್ನಾಗಿ ಹುಳ್ಳಿಕಾಳೆ ನೆನಪು ಬಂತು, ಇದನ್ನೇ ಮಾಡ್ಕೊಳೋದು ಚೆನ್ನಾಗಿರುತ್ತೆ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೆನೆಸಿದ್ರೆ ಬೇಗನೆ ಬೇಯಿಸ್ಕೋಬೋದು, ಬಟ್ ಇವಾಗ ನೆನೆಸಿಲ್ವಲ್ಲ, ಹಾಗಾಗಿ ಒಂದು 8 ರಿಂದ 9 ವಿಸಿಲ್ ಕುಗ್ಸ್ಕೊತೀನಿ. ಯಾಕೆಂದರೆ ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಅಂತ ಅಂದ್ಬಿಟ್ಟು. ನೆನೆಸ್ಕೊಂಡ್ರೆ ಒಂದು 5-6 ವಿಸಿಲ್ಸ್ ಆದರೆ ಸಾಕಾಗುತ್ತೆ. ಹಾಗೆ ಯಾವಾಗಲೂ ಯೂಶ್ವಲಿ ನಾನು ಬಸ್ಸಾರು ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಸಲ ರಸಮ್ ಮಾಡಿಕೊಂಡೆ. ಮಕ್ಕಳಿಗೆ ಕೆಮ್ಮು ನೆಗಡಿ ಇತ್ತಲ್ವ, ರಸಮ್ ಈ ವೆದರ್ಗೆ ಕೋಲ್ಡ್ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರಸಮ್ಮೇ ಮಾಡ್ಕೊತೀನಿ. ಏನು ಕುಗ್ಸ್ಕೊಂಡಿದ್ದೀನೋ ಹುಳ್ಳಿಕಾಳು ಅದ್ರ ನೀರನ್ನ ಬಳಸಿ ರಸಮ್ ಮಾಡ್ಕೊತೀನಿ. ಮೊದಲು ಜೀರಿಗೆ ಮೆಣಸನ್ನ ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡೆ. ನಂತರ ಬೆಳ್ಳುಳ್ಳಿನ ಜಜ್ಜಿ ಹಾಗೆ ಹಾಕೋಬೋದು, ಬಟ್ ನಾನು ಅದನ್ನು ಕೂಡ ಒಂಚೂರು ಗ್ರೈಂಡ್ ಮಾಡ್ಕೊಂಡು ಜಾರ್ಗೆ ಹಾಕೊಂಡ್ಬಿಟ್ಟು ಅದು ಕೂಡ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 2 ಟೊಮೊಟೊನ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡೆ. ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಇಲ್ಲಿ. ಇದ್ರ ನೀರನ್ನ ನಾನು ಬಸ್ಕೊಂಡ್ಬಿಡ್ತೀನಿ. ನೀರು ನೀವು ಜಾಸ್ತಿ ಹಾಕೊಬೇಕಾಗುತ್ತೆ ಇದಕ್ಕೆ, ಯಾಕೆಂದರೆ ಕೂಗಿ ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ, ನೀರೇ ಕಾಣಿಸಲ್ಲ. ಹಾಗಾಗಿ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣು ಕೂಡ ಸ್ವಲ್ಪ ನೀಟಾಗಿ ಕಲಿಸ್ಕೊಂಡು ರಸನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೇಮ್ ರಸಮ್ಗೆ ಯಾವ ರೀತಿ ಮಾಡ್ಕೊತೀವೋ ಅದೇ ರೀತಿಯಾಗಿ. ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ, ಹುರಿದು ಪುಡಿ ಮಾಡಿರೋ ಅಂಥ ಮೆಣಸು, ಜೀರಿಗೆ ಇದನ್ನೆಲ್ಲ ಆಯಿಲ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಘಮ. ಮತ್ತು ಟೊಮೆಟೊ ಪ್ಯೂರಿ ಇಷ್ಟನ್ನು ಹಾಕ್ಕೊಂಡು ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾನು ತುಂಬ ಆಯಿಲ್ ಕಮ್ಮಿ ಯೂಸ್ ಮಾಡೋದು. ಒಂದು ಸ್ವಲ್ಪ ಘಾಟ್ ಆಗ್ತಾ ಇರುತ್ತೆ ನನ್ನ ಏನು ಅಡುಗೆ ಮಾಡಿದ್ರು ಅಷ್ಟೇ, ಯಾಕೆಂದರೆ ಆಯಿಲ್ ತುಂಬ ಕಮ್ಮಿ ಯೂಸ್ ಮಾಡ್ತೀನಲ್ವ ಹಾಗಾಗಿ. ಮತ್ತು ನಾವು ಕಾಳು ಏನು ಬೇಯಿಸ್ಕೊಂಡಿದ್ದು ಹುರುಳಿಕಾಳು, ಅದರ ನೀರು, ಸ್ವಲ್ಪ ಹುಣಸೆ ರಸ, ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದರೆ ಸಾಕು. ಒಂದು ಕುದಿ ಬಂದರೆ ರೆಡಿ ಆಗುತ್ತೆ. ರಸಮ್ ರೆಡಿ ಆಯಿತು. ಬೇಗನೆ ಆಗುತ್ತೆ, ಬಸ್ಸಾರ್ಗಿಂತ ಬೇಗನೆ ಮಾಡ್ಕೊಂಬಿಡ್ಬೋದು ಇದು. ಹಾಗೆ ನಾನು ಕೂಡ ಬೇಗ ಮಾಡಿಕೊಂಡೆ. ನೆಕ್ಸ್ಟು ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಅನ್ನನೂ ಆಯಿತು. ಇವಾಗ ಹುರುಳಿಕಾಳನ್ನ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ ಅಷ್ಟೇ ಹಾಕಿದ್ದು. ತೆಂಗಿನ ತುರಿ ಹಾಕ್ತಾಯಿದ್ದೆ. ಯಾವಾಗ್ಲೂ ಕೆಮ್ಮಿತ್ತಲ್ವ ಮಕ್ಕಳು ಮತ್ತೆ ಕೆಮ್ಮಾಗ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ತೆಂಗಿನ ತುರಿ ಯೂಸ್ ಮಾಡ್ತಾಯಿಲ್ಲ. ಹಸಿ ತೆಂಗಿನ ತುರಿ ಹಾಕಿದ್ರೆ ಸ್ವಲ್ಪ ಕೆಮ್ಮೆ ಅಲ್ವಾ, ಹಾಗಾಗಿ ಯೂಸ್ ಮಾಡ್ತಾಯಿಲ್ಲ. ಬರೀ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇದೆಲ್ಲ ಅಡುಗೆ ಮಾಡುವಾಗ ನಮ್ಮ ಯಜಮಾನರು ನೋಡ್ಕೊತಾ ಇದ್ರು ನನ್ನ ಮಗಳನ್ನ. ಆರಾಮಾಗಿ ಬೇಗ ಅಡುಗೆ ಮಾಡಿಕೊಂಡು ಹಾಗೆ ವ್ಲಾಗು ಕೂಡ ಮಾಡಿಕೊಂಡೆ. ಯಾಕೆಂದರೆ ಮಕ್ಳಿಗೆ ಹುಷಾರಿಲ್ಲ ಅಂತಂದಾಗ ಸ್ವಲ್ಪ ವ್ಲಾಗ್ ಮಾಡೋದು ತುಂಬಾ ಕಷ್ಟ. ನಮ್ಮ ಯಜಮಾನರು ನೋಡ್ಕೊತಾ ಇದ್ರಲ್ವ, ಹಾಗಾಗಿ ಸ್ವಲ್ಪ ಇಷ್ಟು ಶೂಟ್ ಮಾಡಿ ಸ್ವಲ್ಪ ಮಟ್ಟಿಗೆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಬೇರೆ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ಮಕ್ಳಿಗೆ ಹುಷಾರಿಲ್ಲದೆ ಕಾರಣ. ಹಾಗಾಗಿ ಮತ್ತು ರಸಮ್ ಕೂಡ ರೆಡಿ ಆಯಿತು. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿತ್ತು. ನೀವು ಮಾಮೂಲಿ ರಸಮ್ಗಿಂತ ಹುರುಳಿಕಾಳು ರಸಮ್ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ನೀವು ಇದನ್ನು ಬೇಳೆ ಯೂಸ್ ಮಾಡಿನೂ ಮಾಡ್ಕೋಬೋದು, ಬಟ್ ಬೇಳೆಗಿಂತ ಇದು ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಫೈನಲಿ ರಾತ್ರಿ ಊಟಕ್ಕೆ ಅನ್ನ, ರಸಮ್, ಹುರುಳಿಕಾಳು ರೆಡಿ ಆಯಿತು. ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು ಅಂತ ಹೇಳ್ಬೋದು. ರಸಮ್ ತುಂಬಾ ಇಷ್ಟ ಆಯಿತು. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ರಾತ್ರಿ ಊಟ ಎಲ್ಲ ಮುಗಿಸಿದ್ಮೇಲೆ ಮಗಳಿಗೆ ಸ್ವಲ್ಪ ಸ್ಟೀಮ್ ಕೊಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಕೊಡ್ತಾಯಿದ್ದೀನಿ. ಅವಳಿಗೆ ವಿಪರೀತ ಕೆಮ್ಮು ಸ್ಟಾರ್ಟ್ ಆಯಿತು. ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಇಬ್ಬರು ಚೆನ್ನಾಗೇ ಇದ್ದರು, ಆರಾಮಾಗಿ ಏನೂ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂಗೆ ನೈಟಿಂದ ಸ್ಟಾರ್ಟ್ ಮಾಡ್ಕೊಂಡ್ಳು ಕೆಮ್ಮೋದು. ಹೇಗೆ ಕೆಮ್ಮು ಬಂತೋ ಗೊತ್ತಿಲ್ಲ, ಯಾಕೆ ನಾವು ಔಟ್ಸೈಡ್ ಏನೂ ಕೂಡ ಕೊಟ್ಟಿಲ್ಲ, ನಾವೇನು ಕೂಡ ತಿನ್ನಿಸಲ್ಲ. ಬಟ್ ಸಡನ್ಲಿ ಸ್ಟಾರ್ಟ್ ಆಗೋಯಿತು ನೈಟಿಂದ. ಮತ್ತು ಮಾರ್ನಿಂಗ್ ಮತ್ತು ನೈಟ್ಗೆ ಕಮ್ಮಿ ಆಗಿದೆ ಹೇಳಬೇಕು ಅಂತಂದರೆ. ನಾವು ಡಾಕ್ಟ್ರ್ ಹತ್ರಕ್ಕೆ ನಾವು ಇಮಿಡಿಯೇಟ್ ಹೊರಟೋದ್ವಿ. ನೈಟ್ ಸ್ಟಾರ್ಟ್ ಆಗಿದ್ದಲ್ವ, ಮಾರ್ನಿಂಗ್ ಹೋಗಿ ತುಂಬ ಜನ ಇದ್ದರು ಹಾಸ್ಪಿಟ್ಲಲ್ಲಿ. ಹಾಗಾಗಿ ಮಧ್ಯಾಹ್ನ ಸಿಕ್ತು ನಮಗೆ. ಟೋಕನ್ ತೊಗೊಂಡು ವಿಸಿಟ್ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು ಡಾಕ್ಟ್ರ್ ಹತ್ರ. ಅವರು ಈ ವೆದರ್ಗೆ ಇದೆಲ್ಲ ಸ್ಟಾರ್ಟ್ ಆಗಿದೆ, ಏನಾದರೂ ತಿಂದಿದ್ರಾ ಅಂತ ಕೇಳಿದ್ರು. ಏನೂ ಇಲ್ಲ ಅಂತಂದ್ವಿ. ಏನೂ ಮಾಡೋಕ್ಕಾಗಲ್ಲ, ವೈರಲ್ ಫೀವರ್ ಇರೋದ್ರಿಂದ ಗಾಳಿಲೂ ಹರಡ್ತಾ ಇದೆ ಅಂತ ಅಂದರು.
ಓಕೆ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಬಂದು ಸಿರಪ್ಪು ಎಲ್ಲ ಕೊಟ್ಟಿದ್ದರು. ಎಷ್ಟೇ ಸಿರಪ್ ಹಾಕಿದ್ರು ಅವಳಿಗೆ ಕಮ್ಮಿ ಆಗಲಿಲ್ಲ. ಸ್ಟೀಮ್ ಎಲ್ಲ ಕೊಡಿ ಅಂತ ಹೇಳಿದರು ಡೇ ಫುಲ್ಲು. ಅದಾಗಿ ಸ್ಟೀಮ್ ಎಲ್ಲ ಕೊಟ್ಟೆ. ಮತ್ತು ಅವಳು ಕೆಮ್ಮಿದಾಗ ಸ್ವಲ್ಪ ಅವಳಿಗೆ ಒಂಥರ ಹೀಟೆಡ್ ಆಗುತ್ತೆ, ಕೆಮ್ಮಿ ಆಗ ಒಂಚೂರು ಬಿಸಿನೀರು ಕೊಡಿ ಅಂತಲೇ ಹೇಳಿದರು. ಆವಾಗ ಸ್ವಲ್ಪ ಬಿಸಿನೀರು ಕೊಡ್ತಾಯಿದ್ದೆ, ಒಂಚೂರು ಜೇನುತುಪ್ಪ ನೆಕ್ಸ್ತಾ ಇದ್ದೆ. ಆ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ಕೆಮ್ಮೋದು ಒಂಚೂರು, ಹಾಗೆ ಅದು ಕೊಡ್ತಾಯಿದ್ದೆ. ಮತ್ತು ನೆಕ್ಸ್ಟ್ ಡೇ ನೈಟ್ ಕೊಟ್ಟು ಆ ಥರ ಮಲ್ಸ್ಕೊಂಡಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ 2 ನೈಟ್ಸು ಕೂಡ ನನಗೆ ನಿದ್ದೆ ಇಲ್ಲ. ಪಾಪ ಅವಳು ನಿದ್ದೆ ಮಾಡಿಲ್ಲ, ನನಗೂ ನಿದ್ದೆ ಇಲ್ಲ. ತುಂಬಾ ಕಷ್ಟಪಟ್ಟು ಇದೇ ಫಸ್ಟ್ ಟೈಮ್ ನನ್ನ ಮಗಳಿಗೆ ಈ ಥರ ಆಗಿದ್ದು. ಯಾಕೆ ಇಷ್ಟೊಂದು ಈ ಥರ ಆಯಿತೋ ಗೊತ್ತಾಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಈ ಥರ ಒಂದೊಂದ್ಸಲಿ ಆಗುತ್ತಲ್ವ. ನೋಡ್ಕೊತಾ ಇದ್ದೆ ಚೆನ್ನಾಗಿ, ಮಗಳಿಗೆ ಹುಷಾರಾದರೆ ಸಾಕು ಅಂತ ಕಾಯ್ತಾ ಇದ್ದೆ. ಮತ್ತು ಮಾರ್ನಿಂಗು ನಾನು ಇದೊಂದು ರೆಮಿಡಿನ ಫಾಲೋ ಮಾಡಿದೆ. ಯಾಕೆಂದರೆ ಅವಳಿಗೆ ಏನು ಸಿರಪ್ ಹಾಕಿದ್ರು ಕೂಡ ಹಾಗೇ ಇತ್ತು ನೈಟ್ ಫುಲ್ಲು. ಬೆಳಗ್ಗೆ ನಾನು ಏನು ಮಾಡಿದೆ ಅಂದರೆ ಈ ರೆಮಿಡಿನ ನಾನು ಯೂಸ್ ಮಾಡಿದೆ. ಇದರಿಂದ ಸ್ವಲ್ಪ ರಿಸಲ್ಟ್ ಬರ್ಬೋದೇನೋ ಅಂತ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆನ ಕಾಯಿಸ್ಕೊಂಡು ಅದಕ್ಕೆ ಲವಂಗನೂ ಮತ್ತು ಕರ್ಪೂರ ಪುಡಿ ಮಾಡಿಕೊಂಡು ಅದ್ರಲ್ಲಿ ಬಿಸಿ ಮಾಡಿಕೊಂಡೆ ಅಷ್ಟೇ. ಅದನ್ನು ಇಲ್ಲಿ ಮೈಗೆಲ್ಲ ಹಚ್ತಾ ಇದೀನಿ. ಸ್ವಲ್ಪ ವಾಸನೆ ಹೇಳ್ಕೊಳೋದು ಮೂಗು ಹತ್ರ, ಕಿವಿ ಹತ್ರ, ಮತ್ತು ಹಿಂದ್ಗಡೆ ಬೆನ್ನ ಹತ್ರ ಎಲ್ಲ ಉಜ್ಕೊಂಡೆ. ಇದು ರೆಮಿಡಿ ನನಗೆ ಸ್ವಲ್ಪ ಮಟ್ಟಿಗೆ ವರ್ಕ್ ಆಯಿತು ಅಂತ ಅನಿಸ್ತು. ಯಾಕೆಂದರೆ ಸಿರಪ್ಪು ಹಾಕ್ತಿದ್ದೆ, ಇದನ್ನು ಕೂಡ ಫಾಲೋ ಮಾಡ್ತಾ ಇದ್ನಲ್ವ. ನನಗೆ ಎರಡರಲ್ಲಿ ಯಾವುದು ವರ್ಕ್ ಆಯಿತು ಅಂತ ಗೊತ್ತಾಗಲಿಲ್ಲ. ಬಟ್ ನನಗೆ ಅನಿಸ್ತು ಇದು ಹಾಕಿದ್ದಕ್ಕೂ ಮೋಸ್ಟ್ಲಿ ವರ್ಕ್ ಆಯ್ತೇನೋ ಅಂತ ಅಂದ್ಬಿಟ್ಟು ನನಗೂ ಅನಿಸ್ತು. ಹಾಗೆ ಇಲ್ಲಿ ಕಾಲ ಹತ್ರನೂ ಕೂಡ ಚೆನ್ನಾಗಿ ಉಜ್ಜಿ ಈ ಥರ ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು. ಇದೆಲ್ಲ ಮಾಡುವಾಗ ಆರಾಮಾಗಿ ಮಾಡಿಸ್ಕೊತಾ ಇಲ್ಲ, ಸ್ವಲ್ಪ ಆರಾಮಾಗಿದ್ಲು. ನೀಲಗಿರಿ ತೈಲ ಬರುತ್ತಲ್ಲ, ಅದು ಇನ್ನೂ ಒಳ್ಳೆಯದು. ಮನೇಲಿ ಇರಲಿಲ್ಲ, ಖಾಲಿಯಾಗಿತ್ತು. ಸದ್ಯಕ್ಕೆ ನಾನು ಇದೊಂದು ಮಾಡಿಕೊಂಡೆ, ವರ್ಕ್ ಆಯಿತು ಅಂತ ಹೇಳ್ಬೋದು. ಆರಾಮಾದ್ಲು. ಒಟ್ಟಿನಲ್ಲಿ ನೈಟ್ ಸ್ಟಾರ್ಟ್ ಆಗಿದ್ದು, ಬೆಳಿಗ್ಗೆ ಹಾಸ್ಪಿಟ್ಲ್ಗೆ ಹೋಗಿ ಮಧ್ಯಾಹ್ನ ಮತ್ತು ನೈಟ್ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೆಲ್ಲ ಮಾಡೋಷ್ಟ್ರಲ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಸ್ವಲ್ಪ ರಿಲೀಫ್ ಆಗಿ. ಒಟ್ಟಿನಲ್ಲಿ 2 ಡೇಸ್ ಅವಳು ತುಂಬ ಸಫರ್ ಬಿದ್ಲು ಕೆಮ್ಮಿಂದ ಅಷ್ಟೇ. ಕೆಮ್ಮು ಅಷ್ಟೇ. ಮತ್ತು ನೆಕ್ಸ್ಟ್ ಡೇ ಕೆಮ್ಮು ಜಾಸ್ತಿ ಆಗಿ ನೆಕ್ಸ್ಟ್ ಡೇ ಜ್ವರನೂ ಕೂಡ ಬಂದುಬಿಡ್ತು. 2 ಡೇಸ್ ಕೂಡ ಫುಲ್ ಸಫರ್ ಬಿದ್ದೆ. ಒಟ್ಟಿನಲ್ಲಿ ಮಕ್ಳಿಗೆ ಏನಾದರೂ ಆದರೆ ತಾಯಂದಿರಿಗೆ ಕೈಕಾಲೇ ಆಡಲ್ಲ ಅಂತ ಹೇಳ್ತಾರಲ್ಲ, ಆ ಥರ ನನಗೂ ಕೂಡ 2 ಡೇಸ್ ಅವಳನ್ನ ಬಿಟ್ಟು ಎಲ್ಲೂ ಕದಲೇ ಇಲ್ಲ. ಅಷ್ಟು ಕೇರ್ ಮಾಡಿಕೊಂಡು ಅಷ್ಟು ಚೆನ್ನಾಗಿ ಅವಳನ್ನ ನೋಡಿಕೊಂಡೆ. ಅವಳ ಜೊತೆಲಿ ಇದ್ದಿದ್ದಕ್ಕೆ ಒಟ್ಟಿನಲ್ಲಿ ಬೇಗನೆ ಕ್ಯೂರ್ ಆದ್ಲು ಅಂತ ಹೇಳ್ಬೋದು. ಈಗ ಆರಾಮಾಗಿದ್ದಾಳೆ. ನಾನೇನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನೋ ಇವಾಗ ಆರಾಮಾಗಿದ್ದಾಳೆ, ಏನು ತೊಂದರೆ ಇಲ್ಲ, ಬೆಟರ್ ಅಂತ ಹೇಳ್ಬೋದು. ನನ್ನ ಮಗ ಚೆನ್ನಾಗಿದೆ. ನನ್ನ ಮಗನಿಗೆ ಯಾವ ಥರ ಕೆಮ್ಮು ಆ ಥರ ಏನಿಲ್ಲ, ಜಸ್ಟ್ ಮೂಗಲ್ಲಿ ಸೋರ್ತಾ ಇದೆ ಅಷ್ಟೇ. ವೆದರ್ಗೆ ಆ ಥರ ಇರುತ್ತೆ, ಏನು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಫೈನಲಿ ಮಗಳು ನೋಡಿ ಆರಾಮಾಗಿ ಮಲ್ಕೊಂಡ್ಳು. ಮಧ್ಯಾಹ್ನ ಮಲ್ಕೊಂಡಿದ್ದು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಹೊಸ ವರ್ಷದ ಜೊತೆಗೆ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.